ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಸೃಷ್ಟಿ ಅದ್ಭುತ ಶಕ್ತಿಯುಳ್ಳೋರ್ವನಿರಲು ನಮ್ಮಿಷ್ಟಗಳ ನರಿತು ನೀಡುವುದವನಿಗರಿದೆ, ಇಷ್ಟವಾತನೊಳುದಿಸುವಂತೆ ಚೋದಿಪುದೆಂತು ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ. 502ನೇ ಕಗ್ಗ ಇದು. ಸೃಷ್ಟಿಯ ಅದ್ಭುತ ಶಕ್ತಿಯುಳ್ಳ ಓರ್ವನಿರಲು, ಇಡೀ ಸೃಷ್ಟಿ ಎಲ್ಲ ಶಕ್ತಿನೂ ತನ್ನಲ್ಲೇ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ಇದ್ದಾನೆ ಅನ್ನೋದೇ ಆದರೆ, ನಮ್ಮಿಷ್ಟಗಳ ನರಿತು ನಮಗೇನೇನು ಇಷ್ಟ ಅನ್ನೋದನ್ನು ತಿಳ್ಕೊಂಡು ನೀಡುವುದು ಅವನಿಗರಿದೆ. ಅವನಿಗೇನು ಕಷ್ಟದ ಕೆಲಸನ ಅದು? ಓ ಇವಳಿಗೆ ಇಂಥದ್ದು ಇಷ್ಟ, ಇವಳಿಗೆ ಇದು ಕೊಡೋಣ, ಓ ಇವಳಿಗೆ ಇದು ಬೇಕಾಗಿದೆ ಇದು ಕೊಡೋಣ, ಈ ಥರ ಅಂದ್ಕೊಳ್ಳೋದು ಏನೂ ಕಷ್ಟ ಇಲ್ಲ. ಯಾಕೆಂದರೆ ಸೃಷ್ಟಿಯ ಎಲ್ಲ ಅದ್ಭುತ ಶಕ್ತಿಯೂ ಅವನ ಹತ್ರ ಇದೆ. ಇಷ್ಟವಾತನೊಳುದಿಸುವಂತೆ ಚೋದಿಪುದೆಂತು, ನನಗೇನು ಇಷ್ಟನೋ ಅದನ್ನು ಕೊಡೋದು ಅವನಿಗಿಷ್ಟ ಆಗೋ ಹಾಗೆ ಮಾಡೋದು ಹೇಗೆ? ಅದೇ ಚಾಲೆಂಜ್ ಇರೋದು. ಕಷ್ಟ ನಮಗಿಹುದಷ್ಟೇ, ಅಷ್ಟೇ ನಮಗಿರೋ ಕಷ್ಟ. ಆ ಕೊಡೋವನಿಗೂ ನನಗೇನು ಬೇಕು ಅಂತ ಅರ್ಥ ಆಗಿ ಇದನ್ನು ಅವಳಿಗೆ ಕೊಡೋಣ ಅಂತ ಅನಿಸೋ ಹಾಗೆ ಹೇಗೆ ಮಾಡೋದು, ಅದೇ ನಮಗಿರೋ ಚಾಲೆಂಜ್ ಅಂತ. ಸೊ ಹೇಗೆ ಮಾಡ್ಕೋಬಹುದು? ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳೋದಾದರೆ, ಒಬ್ಬ ಸ್ಟೂಡೆಂಟ್ಗೆ ಏನು ಇಷ್ಟ ಇರ್ಬೋದು, ಏನು ಬೇಕಾಗಿರಬಹುದು? ಒಳ್ಳೆ ಮಾರ್ಕ್ಸು, ಅಥವಾ ಕ್ವೆಶ್ಚನ್ ಪೇಪರಲ್ಲಿ ತಾನು ಓದಿದ್ದೆಲ್ಲ ಬರೋ ಹಾಗೆ, ಆ ಥರದ್ದು ನಮಗಿಷ್ಟ ಇರಬಹುದು. ಅದೇ ಇಷ್ಟ ದೇವ್ರಿಗೂ ಇಷ್ಟ ಆಗೋ ಹಾಗೆ, ಅಥವಾ ಯಾರು ಸೃಷ್ಟಿ ಎಲ್ಲ ಶಕ್ತಿನ ಹಿಡಿದಿಟ್ಕೊಂಡಿದ್ದಾನೋ ಅವನಿಗೂ ಇಷ್ಟ ಆಗೋ ಹಾಗೆ ಮಾಡೋದು ಹೇಗೆ ಅಂತ ಅಂದರೆ, ನನಗೆ ನನ್ನ ಕೆಲಸ ಏನಿದೆ, ಪಾಠಗಳನ್ನು ಓದ್ಕೊಳ್ಳೋದು, ಕ್ವೆಶ್ಚನ್ ಪೇಪರ್ ಯಾವ ಪ್ಯಾಟರ್ನಲ್ಲಿ ಬರುತ್ತೆ, ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಅನ್ನೋದನ್ನು ರೆಡಿ ಆಗೋದು. ಆ ಥರ ನನ್ನ ಕೆಲಸವನ್ನು ನಾನು ಮಾಡಿದ್ರೆ ಆಗ ಯಾರು ಸೃಷ್ಟಿ ಅದ್ಭುತ ಶಕ್ತಿ ಉಳ್ಳವನೊಬ್ಬ ಇರ್ತಾನಲ್ಲ, ಅವನಿಗನ್ಸುತ್ತೆ, ಓ ಈ ಮಗು ಪಾಪ ಚೆನ್ನಾಗಿ ಓದಿದೆ, ಎಲ್ಲ ಅವನ ಪಾಲಿನ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ, ಸೊ ಅವನಿಗೆ ಏನು ಇಷ್ಟನೋ ಅದನ್ನು ನಾನು ಕೊಡ್ತೀನಿ ಅಂತ ಇಷ್ಟಪಡ್ತಾನೆ. ಬಹಳ ಸರಳವಾದ ಸೂತ್ರ ಇದು. DVG ಅವ್ರದ್ದೇ ಇನ್ನೊಂದು ಕಗ್ಗ ಇನ್ನೊಂದು ಬರೀತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಸೊ ನಾವು ಮಾಡಬೇಕಾಗಿರೋ ಕೆಲಸ ಏನು? ನಮ್ಮದು ಏನಿದೆ ಕೆಲಸ, ನನ್ನ ಕರ್ತವ್ಯ ಏನು, ಅಷ್ಟನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋದು. ಮಿಕ್ಕಿದ್ದು ನಡೆಯುತ್ತೆ. ನಮಗೇನು ಇಷ್ಟ ಅಂತ ಅಷ್ಟು ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ, ಇವಳಿಗಿದಿಷ್ಟ, ಇದನ್ನು ಕೊಡೋದಕ್ಕೆ ನನಗೂ ಇಷ್ಟ ಆಗುತ್ತೆ ಅವಾಗ ಅಂತ ಆ ದೇವ್ರಿಗೆ ಅನಿಸುತ್ತೆ, ಅದನ್ನು ನಮಗೆ ಕೊಡ್ತಾನೆ. ಸೊ ನಮಗೇನು ಬೇಕು ಅದನ್ನು ಕೊಡೋ ಹಾಗೆ, ಇಷ್ಟಪಡೋ ಹಾಗೆ ಅವನನ್ನು ಮಾಡೋ ದಾರಿ ತುಂಬ ಸುಲಭ. ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡೋದು. ಅಷ್ಟು ಸುಲಭದ ಕೆಲಸ ಮಾಡಿಬಿಟ್ರೆ ಮಿಕ್ಕಿದ್ದೆಲ್ಲ ಸಂತೋಷವೇ ಸಂತೋಷ. ಈ ಸಂತೋಷದ ಹಾದಿಯನ್ನು ಅನೇಕ ಕಗ್ಗಗಳಲ್ಲಿ DVG ಅವರು ಮತ್ತೆ 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 ರೀಟ್ರೇಟ್ ಮಾಡ್ತಾ ನಮ್ಮ ತಲೆಯೊಳಗೆ ಹೋಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇಡೀ ಮಂಕುತಿಮ್ಮನ ಕಗ್ಗದಲ್ಲಿ ಅರ್ಥೈಸ್ಕೊಂಡು ಹಾಗೆ ಬಾಳೋಣ. ಸಂತೋಷದ ಹಾದಿ ತುಂಬ ಸುಲಭವಾಗಿದೆ ಅಂತ ಹೇಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.